ಸ್ನೇಹಿತರೆ, ಇಲ್ಲಿಯವರೆಗಿನ ಕಥೆಯಲ್ಲಿ ನಾವು ನೋಡಿರುವಂತೆ ಬಿಲ್ಲಿಯು ಲೀಸಾಳೊಂದಿಗೆ ಸುಖವಾಗಿ ಕಾಲ ಕಳೆಯಲು ಪ್ರಯತ್ನಿಸುತ್ತಾನೆ. ಆದರೆ ಲೀಸಾ ಅವನನ್ನು ತಿರಸ್ಕರಿಸಿ ಕೆಟ್ಟ ಮಾತುಗಳನ್ನು ಆಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇದರಿಂದ ಬಿಲ್ಲಿಯ ಮನಸ್ಸು ಮುರಿದು ಹೋಗುತ್ತದೆ ಮತ್ತು ಅವನು ತೊರೆದು ತನ್ನ ಸ್ವಂತ ಬಸ್ತಿಗೆ ಮರಳಲು ನಿರ್ಧರಿಸುತ್ತಾನೆ. ಇದಕ್ಕಾಗಿ ಅವನು ಆ ಅದೃಶ್ಯ ಗೋಡೆಯ ಕಾವಲುಗಾರನಿಂದ ರಿಮೋಟ್ ಕದಿಯುತ್ತಾನೆ ಮತ್ತು ಬಾಗಿಲು ತೆರೆದು ಅಲ್ಲಿಂದ ಪರಾರಿಯಾಗಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲಿ ಅವನು ಶಟಲ್ ಒಂದಕ್ಕೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಳ್ಳುತ್ತಾನೆ. ಅತ್ತ ಲೀಸಾಗೆ ಬಿಲ್ಲಿಯು ತನ್ನನ್ನು ತೊರೆದು ಹೋಗಿದ್ದಾನೆ ಎಂಬ ವಿಷಯ ತಿಳಿದಾಗ ಅವಳಿಗೆ ಬಹಳ ದುಃಖವಾಗುತ್ತದೆ, ಏಕೆಂದರೆ ಅವಳು ಕೂಡ ಎಲ್ಲೋ ಒಂದು ಕಡೆ ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದಳು. ಇನ್ನೊಂದು ಕಡೆ ವಿವಿಯನ್ ಮತ್ತು ಅವಳ ಸಹಾಯಕ ಕ್ಲೋಡಿ ನಾವು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವೇ ಎಂದು ಮಾತನಾಡುತ್ತಿರುತ್ತಾರೆ, ಏಕೆಂದರೆ ನಲ್ಲಿ 60% ಹೆಚ್ಚು ಜನರು ಸಿಡ್ನಿಯನ್ನು ಇಷ್ಟಪಡುತ್ತಿದ್ದರು. ಈ ವಿಷಯದಿಂದ ಚಿಂತಿತಳಾದ ವಿವಿಯನ್ ಬ್ಯಾರನ್ಗೆ ಕರೆ ಮಾಡಿ, ನೀನು ನಿನ್ನ ಕೆಲವು ಸಂಗಾತಿಗಳೊಂದಿಗೆ ಮೇಲೆ ದಾಳಿ ಮಾಡು ಮತ್ತು ಯಾವ ಹುಡುಗಿ ಇಷ್ಟವಾಗುತ್ತಾಳೋ ಅವಳನ್ನು ಸೆರೆ ಹಿಡಿ ಎಂದು ಹೇಳುತ್ತಾಳೆ. ಮತ್ತೊಂದು ಕಡೆ ಬಿಲ್ಲಿಯನ್ನು ಹಿಡಿದು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಅವನಿಗೆ ಚಿಕಿತ್ಸೆ ನಡೆಯುತ್ತಿದೆ. ನಂತರದ ದಿನ ವಿವಿಯನ್ ಎಲ್ಲ ಮಹಿಳೆಯರಿಗಾಗಿ ಒಂದು ದೊಡ್ಡ ಪಾರ್ಟಿಯನ್ನು ಆಯೋಜಿಸುತ್ತಾಳೆ. ಅಲ್ಲಿ ಅವಳು ತಾಯಿಯಾಗುವುದು ಒಬ್ಬ ಮಹಿಳೆಯ ಜೀವನದ ಅತ್ಯಂತ ಸುಂದರವಾದ ಅನುಭವ ಎಂದು ಹೇಳುತ್ತಾಳೆ. ಆದ್ದರಿಂದ ಎಲ್ಲ ಮಹಿಳೆಯರು ಜೀವನದಲ್ಲಿ ಒಮ್ಮೆಯಾದರೂ ತಾಯಿಯಾಗಲೇಬೇಕು ಎಂದು ತಿಳಿಸುತ್ತಾಳೆ. ಇದರ ನಂತರ ಅವಳು ತನ್ನ ಹೊಸ ಯೋಜನೆಯನ್ನು ಎಲ್ಲರಿಗೂ ವಿವರಿಸುತ್ತಾಳೆ ಮತ್ತು ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಾಲ ನೀಡುತ್ತೇವೆ, ಅದರ ಮೇಲೆ ನಾವು ಅರ್ಧದಷ್ಟು ಮಾತ್ರ ಬಡ್ಡಿ ಪಡೆಯುತ್ತೇವೆ ಎಂದು ಹೇಳುತ್ತಾಳೆ. ಇದರಿಂದ ಹೆಚ್ಚಿನ ಹುಡುಗಿಯರು ಶಿಕ್ಷಣ ಪಡೆದು ನ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಾರೆ. ಅತ್ತ ಸಿಡ್ನಿ ಮತ್ತು ಲೀಸಾ ಆಸ್ಪತ್ರೆಯ ಕೋಣೆಯ ಹೊರಗೆ ಬಿಲ್ಲಿಗಾಗಿ ಕಾಯುತ್ತಿರುತ್ತಾರೆ. ಅಲ್ಲಿ ಸಿಡ್ನಿ ಪಾರ್ಟಿಗೆ ತಡವಾಗುತ್ತಿದೆ ಎಂದು ತುಂಬಾ ಚಿಂತಿತಳಾಗಿರುತ್ತಾಳೆ. ಅದೇ ಸಮಯದಲ್ಲಿ ಅವಳು ಲೀಸಾನನ್ನು ನೀನು ತಾಯಿಯಾಗಲು ಬಯಸುತ್ತೀಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಲೀಸಾ ಹೌದು, ನಾನು ತಾಯಿಯಾಗಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಬಿಲ್ಲಿಯು ಸಂಪೂರ್ಣವಾಗಿ ಗುಣಮುಖನಾಗಿದ್ದು ಅವನಿಗೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದೆ. ಇದರ ನಂತರ ಅವರಿಬ್ಬರೂ ಆ ಪಾರ್ಟಿಗೆ ಹೋಗುತ್ತಾರೆ. ಅಲ್ಲಿ ಬಿಲ್ಲಿಯು ಎಲ್ಲಾ ಮಹಿಳೆಯರು ತಾಯಿಯಾಗಲು ತುಡಿಯುತ್ತಿರುವುದನ್ನು ನೋಡುತ್ತಾನೆ. ನಂತರ ಅವನು ಲೀಸಾನನ್ನು ನೀನು ತಾಯಿಯಾಗಲು ಬಯಸುತ್ತೀಯಾ ಎಂದು ಕೇಳುತ್ತಾನೆ. ಆದರೆ ಅಷ್ಟರಲ್ಲಿ ತಾನ್ಯಾ ಅಲ್ಲಿಗೆ ಬಂದು ನಾನು ಕೂಡ ನಿಮ್ಮೊಂದಿಗೆ ಪಾರ್ಟಿಯಲ್ಲಿ ಸುತ್ತಾಡಬಹುದೇ ಎಂದು ಕೇಳುತ್ತಾಳೆ. ಅತ್ತ ವಿವಿಯನ್ ಸಿಡ್ನಿಯನ್ನು ಭೇಟಿಯಾಗಿ ಅವಳಿಗೆ ಕೆಲವು ಆಟಗಳನ್ನು ಆಡಲು ಸವಾಲು ಹಾಕುತ್ತಾಳೆ. ಮೊದಲು ಸಿಡ್ನಿ ಅದನ್ನು ತಿರಸ್ಕರಿಸುತ್ತಾಳೆ, ಆದರೆ ವಿವಿಯನ್ ಅವಳನ್ನು ಲೇವಡಿ ಮಾಡಿದಾಗ ಅವಳು ಮಜಾ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಿದ್ದಂತೆ ಸಿಡ್ನಿ ಕೋಪದಿಂದ ಆ ಸವಾಲನ್ನು ಒಪ್ಪಿಕೊಳ್ಳುತ್ತಾಳೆ. ಆಟ ಪ್ರಾರಂಭವಾಗುತ್ತದೆ. ಅಲ್ಲಿ ಸಿಡ್ನಿ ವಿವಿಯನ್ಳನ್ನು ಬಹುತೇಕ ಎಲ್ಲಾ ಆಟಗಳಲ್ಲಿ ಸೋಲಿಸುತ್ತಾಳೆ. ಇದನ್ನು ಕಂಡು ವಿವಿಯನ್ ತುಂಬಾ ಕೋಪಗೊಂಡು ಈ ಹುಡುಗಿಗೆ ನನ್ನನ್ನು ಸೋಲಿಸುವಷ್ಟು ಧೈರ್ಯವೇ ಎಂದು ಹಗೆ ಸಾಧಿಸುತ್ತಾಳೆ. ಅತ್ತ ಪಾರ್ಟಿಯಲ್ಲಿ ಸುತ್ತಾಡುತ್ತಿರುವಾಗ ಲೀಸಾ ಮತ್ತು ತಾನ್ಯಾ ಒಂದು ಸಿನಿಮಾ ನೋಡುವ ಕೋಣೆಯೊಳಗೆ ಪ್ರವೇಶಿಸುತ್ತಾರೆ. ಅಲ್ಲಿ ಅಸಭ್ಯವಾದ ಚಿತ್ರಗಳು ಪ್ರಸಾರವಾಗುತ್ತಿದ್ದವು. ತಾನ್ಯಾಗೆ ಆ ಚಿತ್ರ ತುಂಬಾ ಇಷ್ಟವಾಗುತ್ತದೆ, ಆದರೆ ಲೀಸಾ ಮಾತ್ರ ಈ ಹುಡುಗಿಗೆ ಅನ್ಯಾಯವಾಗುತ್ತಿದೆ, ಆ ಹುಡುಗ ಅವಳ ಹಿಂಭಾಗಕ್ಕೆ ಈ ರೀತಿ ಹೊಡೆಯುವ ಹಕ್ಕಿಲ್ಲ ಎಂದು ಹೇಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಬಿಲ್ಲಿ ಲೀಸಾ ಬಳಿ ಬಂದು ನಿನಗೆ ತಾಯಿಯಾಗಲೇಬೇಕೆಂದಿದ್ದರೆ ಈ ರೀತಿ ಕೃತಕ ವಿಧಾನಗಳನ್ನು ಬಳಸುವ ಬದಲು ಒಬ್ಬ ಒಳ್ಳೆಯ ಹುಡುಗನೊಂದಿಗೆ ನಿಕಟವಾಗಿ ಸಂಬಂಧ ಬೆಳೆಸಿ ತಾಯಿಯಾಗಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಲೀಸಾ ಇಲ್ಲ, ತಾಯಿಯಾಗುವ ಈ ಹಳೆಯ ವಿಧಾನ ತುಂಬಾ ಅಸಹ್ಯವಾಗಿದೆ, ಯಾರಾದರೂ ನನ್ನ ಹಿಂಭಾಗಕ್ಕೆ ಈ ರೀತಿ ಹೊಡೆಯುವುದು ನನಗೆ ಇಷ್ಟವಿಲ್ಲ ಎಂದು ಉತ್ತರಿಸುತ್ತಾಳೆ. ಮತ್ತೊಂದು ಕಡೆ ಇದನ್ನು ಕೇಳಿಸಿಕೊಳ್ಳುತ್ತಿದ್ದ ತಾನ್ಯಾಗೆ ಈ ಐಡಿಯಾ ಬಹಳ ಇಷ್ಟವಾಗುತ್ತದೆ. ಅವಳು ಬಿಲ್ಲಿಯ ಬಳಿ ಬಂದು ನೀನು ನನ್ನೊಂದಿಗೆ ನಿಕಟವಾಗಿ ಸಂಬಂಧ ಬೆಳೆಸಿ ನನ್ನನ್ನು ಗರ್ಭಿಣಿಯನ್ನಾಗಿ ಮಾಡಬಲ್ಲೆಯಾ? ನಾನು ಹಿಂಭಾಗಕ್ಕೆ ಹೊಡೆತ ತಿನ್ನಲು ಸಿದ್ಧಳಿದ್ದೇನೆ ಎಂದು ಕೇಳುತ್ತಾಳೆ. ಇದನ್ನು ಕೇಳಿದ ಬಿಲ್ಲಿ ಲೀಸಾನ ಕಡೆ ನೋಡುತ್ತಾನೆ. ವಾಸ್ತವವಾಗಿ ಅವನು ಲೀಸಾನ ಅನುಮತಿ ಕೇಳುತ್ತಿದ್ದನು, ಆದರೆ ಲೀಸಾ ಅವನಿಗೆ ಯಾವುದೇ ಉತ್ತರ ನೀಡುತ್ತಿಲ್ಲ. ಲೀಸಾನನ್ನು ಎತ್ತಿಕೊಂಡು ಅಲ್ಲಿಂದ ಹೋಗಲು ಪ್ರಾರಂಭಿಸುತ್ತಾನೆ. ಇದರ ಬೆನ್ನಲ್ಲೇ ಬ್ಯಾರನ್ನ ಸಹಚರರು ಕೂಡ ಉಳಿದ ಹುಡುಗಿಯರನ್ನು ಎತ್ತಿಕೊಂಡು ಹೋಗತೊಡಗುತ್ತಾರೆ, ಏಕೆಂದರೆ ಅವರಿಗೆ ಆ ಹುಡುಗಿಯರೊಂದಿಗೆ ಸಂಬಂಧ ಬೆಳೆಸಬೇಕಿತ್ತು. ವಿವಿಯನ್ ಏನು ಹೇಳಿದ್ದಳೋ ಬ್ಯಾರನ್ ಅದನ್ನೇ ಮಾಡಿದ್ದನು. ಇದರ ನಂತರ ಬ್ಯಾರನ್ ವಿವಿಯನ್ಗೆ ಕರೆ ಮಾಡಿ ನಾನು ನಿನ್ನ ಕೆಲಸವನ್ನು ಪೂರೈಸಿದ್ದೇನೆ, ಈಗ ನೀನು ನನಗೆ ಕೊಟ್ಟ ಮಾತನ್ನು ಈಡೇರಿಸು ಎಂದು ಹೇಳುತ್ತಾನೆ. ಆದರೆ ವಿವಿಯನ್ ಅವನಿಗಿಂತಲೂ ಬುದ್ಧಿವಂತಳಾಗಿದ್ದಳು. ಅವಳು ಬ್ಯಾರನ್ಗೆ ನೋಡು, ನೀನು ನನ್ನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀಯಾ, ಹಾಗಾಗಿ ಈಗ ನೀನು ಸಾಯಲೇಬೇಕು ಎಂದು ಹೇಳುತ್ತಾಳೆ. ಇದಾದ ನಂತರ ವಿವಿಯನ್ನ ಸಾಕಷ್ಟು ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿ ಬ್ಯಾರನ್ ಮೇಲೆ ಬಂದೂಕು ಗುರಿಯಿಡುತ್ತಾರೆ. ಇದನ್ನು ನೋಡಿ ಬ್ಯಾರನ್ನ ಸಹಚರರು ಅಲ್ಲಿಂದ ಪರಾರಿಯಾಗುತ್ತಾರೆ, ಆದರೆ ಬ್ಯಾರನ್ ಈಗ ಅಲ್ಲಿ ಸಿಲುಕಿಕೊಂಡಿದ್ದನು.
ಹಾಗಾಗಿ ಅವನು ತಕ್ಷಣ ಸಿಡ್ನಿಯ ತಲೆಯ ಮೇಲೆ ಬಂದೂಕನ್ನು ಇಟ್ಟು, ಯಾರಾದರೂ ಮುಂದೆ ಬಂದರೆ ನಾನು ಈಕೆಯ ತಲೆ ಸಿಡಿಸುತ್ತೇನೆ ಎಂದು ಬೆದರಿಸುತ್ತಾನೆ. ಹೀಗೆ ಹೇಳುತ್ತಾ ಅವನು ಸಿಡ್ನಿಯನ್ನು ಮದರ್ ಸೆಂಟರ್ ಎಂಬ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ ಮತ್ತು ಅವಳೊಂದಿಗೆ ತನ್ನನ್ನು ತಾನು ಒಂದು ಕೋಣೆಯಲ್ಲಿ ಬಂಧಿಸಿಕೊಳ್ಳುತ್ತಾನೆ. ಅಲ್ಲಿ ಅವನು ಮಕ್ಕಳನ್ನು ಪಡೆಯಲು ಬಳಸುವ ಆ ಬಿಳಿ ದ್ರವವನ್ನು ಸುರಕ್ಷಿತವಾಗಿ ಇಟ್ಟಿರುವುದನ್ನು ನೋಡುತ್ತಾನೆ. ಮತ್ತೊಂದು ಕಡೆ ಲೀಸಾ ಮತ್ತು ಬಿಲ್ಲಿ ಕೂಡ ಒಂದು ಕೋಣೆಯಲ್ಲಿ ಅಡಗಿಕೊಂಡಿರುತ್ತಾರೆ. ಅಲ್ಲಿ ಲೀಸಾ ತನ್ನ ತಾಯಿ ಸಿಡ್ನಿಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾಳೆ, ಆದರೆ ಪದೇ ಪದೇ ವಿಫಲಳಾಗುತ್ತಾಳೆ. ಈ ಸಮಯದಲ್ಲಿ ಅವಳಿಗೆ ತಾನು ಮತ್ತು ಸಿಡ್ನಿ ಹೊಂದಿದ್ದ ಎಲ್ಲ ಸೋಷಿಯಲ್ ಪಾಯಿಂಟ್ಸ್ ಖಾಲಿಯಾಗಿರುವುದು ಮತ್ತು ಟೂ ಹಕ್ಸ್ನಿಂದ ಸಿಗುತ್ತಿದ್ದ ವಿಶೇಷ ಹಕ್ಕುಗಳನ್ನು ಬಳಸಲು ಸಾಧ್ಯವಿಲ್ಲದಿರುವುದು ತಿಳಿಯುತ್ತದೆ. ಅಷ್ಟೇ ಅಲ್ಲದೆ ಅವರ ಎಐ ಕೂಡ ಲೀಸಾನನ್ನು ಗುರುತಿಸಲು ನಿರಾಕರಿಸಿ, ನನಗೆ ನೀನು ಯಾರೆಂದು ಗೊತ್ತಿಲ್ಲ, ಹಾಗಾಗಿ ನಾನು ನಿನ್ನ ಯಾವುದೇ ಮಾತನ್ನು ಕೇಳುವುದಿಲ್ಲ ಎಂದು ಹೇಳುತ್ತದೆ. ಮುಂದೆ ಟಿವಿಯಲ್ಲಿ ಒಂದು ಸುದ್ದಿಯನ್ನು ನೋಡಿ ವಿವಿಯನ್ ಬ್ಯಾರನ್ ಜೊತೆ ಕೈಜೋಡಿಸಿದ್ದಳು ಮತ್ತು ಅವಳ ಮಾತಿನ ಮೇಲೆಯೇ ಬ್ಯಾರನ್ ಟೂ ಹಕ್ಸ ಮೇಲೆ ದಾಳಿ ಮಾಡಿದ್ದನೆಂದು ಅವರಿಗೆ ತಿಳಿಯುತ್ತದೆ. ಇನ್ನೊಂದು ಕಡೆ ಬ್ಯಾರನ್ನ 3 ಸಹಚರರು ಲೀಸಾನ ಗೆಳತಿ ಓನ್ಯಾಳನ್ನು ಹಿಡಿದು, ನಮ್ಮನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು, ಇಲ್ಲದಿದ್ದರೆ ನಾವು ನಿನ್ನನ್ನು ಕೊಂದು ಬಿಡುತ್ತೇವೆ ಎಂದು ಬೆದರಿಸುತ್ತಾರೆ. ಇದನ್ನು ಕೇಳಿ ಹೆದರಿದ ಓನ್ಯಾ ಅವರನ್ನು ತನ್ನ ಮನೆಗೆ ಕರೆತರುತ್ತಾಳೆ. ನಂತರ ಅವರು ಅವಳಿಗೆ ಏನಾದರೂ ತಿನ್ನಲು ತರಲು ಹೇಳುತ್ತಾರೆ. ಆ ಸಮಯದಲ್ಲಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಓನ್ಯಾ ತನ್ನ ಕಪಾಟಿನಿಂದ ಒಂದು ಆಯುಧವನ್ನು ತೆಗೆದು ಅವರ ಕಡೆಗೆ ಗುರಿ ಮಾಡುತ್ತಾಳೆ. ಇದನ್ನು ನೋಡಿ ಅವರೆಲ್ಲರೂ ಹೆದರುತ್ತಾರೆ. ಆದರೆ ಓನ್ಯಾ ಅವರನ್ನು ಓಡಿಸುವ ಬದಲು ಅವರೊಂದಿಗೆ ಕೈಜೋಡಿಸುತ್ತಾಳೆ. ವಾಸ್ತವವಾಗಿ ಅವಳು ಟೂ ಹಕ್ಸ್ನಲ್ಲಿ ನಿಕಟವಾಗಿರುವುದು ಇಂಟಿಮೇಟ್ ಕಾನೂನುಬದ್ಧವಾಗಬೇಕೆಂದು ಬಯಸುತ್ತಾಳೆ. ಇದರಿಂದ ಯಾವುದೇ ಹುಡುಗಿ ಯಾವುದೇ ಪುರುಷನೊಂದಿಗೆ ಬಹಿರಂಗವಾಗಿ ಎಲ್ಲರ ಎದುರು ನಿಕಟವಾಗಿರಬಹುದು. ಈ ಮಹತ್ಕಾರ್ಯವನ್ನು ಪೂರೈಸಲು ಅವಳು ಬಸ್ತಿಯ 3 ಪುರುಷರ ಬೆಂಬಲವನ್ನು ಕೇಳುತ್ತಾಳೆ. ಇನ್ನೊಂದೆಡೆ ಬ್ಯಾರನ್ ಸಿಡ್ನಿಗೆ ಬೆದರಿಕೆ ಹಾಕಿ ಅಲ್ಲಿಂದ ಹೊರಬರಲು ದಾರಿ ಕೇಳುತ್ತಾನೆ. ಸಿಡ್ನಿ ಲೀಸಾಗೆ ಕರೆ ಮಾಡಲು ಪ್ರಯತ್ನಿಸುತ್ತಾಳೆ, ಆದರೆ ಅವಳ ಎಲ್ಲಾ ಪಾಯಿಂಟ್ 0 ಅವಳಿಂದ ಸಾಧ್ಯವಾಗುವುದಿಲ್ಲ. ಆಗ ಕೋಪಗೊಂಡ ಬ್ಯಾರನ್, ಇದೆಲ್ಲವೂ ವಿವಿಯನ್ ಮಾಡುತ್ತಿರುವುದು, ಅವಳು ನನಗೆ ಮೋಸ ಮಾಡಿ ದೊಡ್ಡ ತಪ್ಪು ಮಾಡಿದ್ದಾಳೆ ಎಂದು ಹೇಳುತ್ತಾನೆ. ಅದಕ್ಕೆ ಸಿಡ್ನಿ, ನಾನು ಇಲ್ಲಿಂದ ಹೊರಬರಲು ನಿನಗೆ ಸಹಾಯ ಮಾಡಬಲ್ಲೆ, ಆದರೆ ಪ್ರತಿಯಾಗಿ ನೀನು ಎಲ್ಲರ ಮುಂದೆ ವಿವಿಯನ್ನ ಸತ್ಯವನ್ನು ಬಹಿರಂಗಪಡಿಸಬೇಕು ಎನ್ನುತ್ತಾಳೆ. ಇದನ್ನು ಕೇಳಿದ ಬ್ಯಾರನ್ ಯೋಚಿಸದೆ ಒಪ್ಪಿಕೊಳ್ಳುತ್ತಾನೆ. ನಂತರ ಸಿಡ್ನಿ ಅವನನ್ನು ಕಟ್ಟಡದ ಹೊರಗೆ ಕರೆತರುತ್ತಾಳೆ. ಸಿಡ್ನಿಯ ಕೈಯಲ್ಲಿ ಸೀಡ್ ಕೀಪರ್ಸ್ ನ ಬಿಳಿ ದ್ರವವಿರುವ ಒಂದು ಡಬ್ಬಿ ಇರುತ್ತದೆ. ಯಾರಾದರೂ ಮುಂದೆ ಬಂದರೆ ನಾನು ಈ ಬಿಳಿ ದ್ರವವನ್ನೆಲ್ಲ ನಾಶ ಮಾಡುತ್ತೇನೆ ಎಂದು ಬ್ಯಾರನ್ ಎಚ್ಚರಿಸುತ್ತಾನೆ. ಕ್ಲೋಡಿಯಾ ಬ್ಯಾರನನ್ನು ತಡೆಯಲು ಪ್ರಯತ್ನಿಸುತ್ತಾಳೆ, ಆದರೆ ಬ್ಯಾರನ ಬಿಳಿ ದ್ರವದ ಕ್ಯಾಪ್ಸೂಲ್ಗಳನ್ನು ಅವರ ಎದುರೇ ಒಡೆಯಲು ಪ್ರಾರಂಭಿಸಿದಾಗ ಅವರು ಅನಿವಾರ್ಯವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಇದರ ನಂತರ ಅವನು ಸಿಡ್ನಿಯನ್ನು ಕರೆದುಕೊಂಡು ಅಲ್ಲಿಂದ ಪರಾರಿಯಾಗುತ್ತಾನೆ. ಮತ್ತೊಂದೆಡೆ ಬಿಲ್ಲಿ ಮತ್ತು ಲೀಸಾ ಇನ್ನೂ ಮನೆಯಲ್ಲಿ ಬಂಧಿಯಾಗಿದ್ದರು. ಆ ಸಮಯದಲ್ಲಿ ಅವರು ಪರಸ್ಪರ ಹತ್ತಿರವಾಗುತ್ತಾರೆ ಮತ್ತು ಪರಸ್ಪರ ಮುತ್ತಿಕ್ಕಲು ಪ್ರಾರಂಭಿಸುತ್ತಾರೆ. ಅವರ ಮನೆಯ ಎಐ ಕೂಡ ಇದನ್ನು ನೋಡಿ ತನ್ನ ನಿಯಂತ್ರಣ ಕಳೆದುಕೊಳ್ಳುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಅದರ ಎಲ್ಲಾ ಸೆಟ್ಟಿಂಗ್ಗಳು ಕೆಟ್ಟುಹೋಗುತ್ತವೆ. ಈ ಅವಕಾಶವನ್ನು ಬಳಸಿಕೊಂಡು ಲೀಸಾ ತನ್ನನ್ನು ತಾನು ಟೂ ಹಕ್ಸ ನ ಹೊಸ ಸದಸ್ಯಳಾಗಿ ನೋಂದಾಯಿಸಿಕೊಳ್ಳುತ್ತಾಳೆ ಮತ್ತು ಆಯಿಗೆ ಬಾಗಿಲು ತೆರೆಯಲು ಹೇಳುತ್ತಾಳೆ. ಇದರ ನಂತರ ಅವರಿಬ್ಬರು ಆ ಮನೆಯಿಂದ ಹೊರಬರುತ್ತಾರೆ. ಇನ್ನೊಂದೆಡೆ ಸಿಡ್ನಿ ಮತ್ತು ಬ್ಯಾರನ್ ಪಟ್ಟಣದ ಹೊರಗೆ ಬರುತ್ತಾರೆ. ಅಲ್ಲಿ ಬ್ಯಾರನ್, ನನಗೂ ವಿವಿಯನ್ಗೂ ಒಂದು ಒಪ್ಪಂದವಿತ್ತು, ಆದರೆ ಅವಳು ತನ್ನ ಕೆಲಸ ಮುಗಿದ ನಂತರ ನನಗೆ ಮೋಸ ಮಾಡಿದಳು. ಟೂ ಹಿಲ್ಸ್ನಲ್ಲಿ ನಡೆಯುತ್ತಿರುವ ಎಲ್ಲದರ ಹಿಂದೆ ವಿವಿಯನ್ ಕೈವಾಡವಿದೆ ಎಂದು ಹೇಳುತ್ತಾನೆ. ಈ ವಿಷಯ ಕೇಳಿ ಸಿಡ್ನಿ ಆಘಾತಕ್ಕೊಳಗಾಗುತ್ತಾಳೆ. ಅತ್ತ ಓನ್ಯಾ ತನ್ನ ಹೊಸ ಸಂಗಾತಿಗಳೊಂದಿಗೆ ವಿವಿಯನ್ನ ಕಟ್ಟಡವನ್ನು ತಲುಪಿ ದಾಳಿ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಅಷ್ಟರಲ್ಲಿ ಜೂಲಿಯಸ್ ಅಲ್ಲಿಗೆ ಬಂದು ಓನ್ಯಾಳ ಸಂಗಾತಿಗಳನ್ನು ಥಳಿಸಿ ವಿವಿಯನ್ಳನ್ನು ರಕ್ಷಿಸುತ್ತಾನೆ. ಕೂಡಲೇ ವಿವಿಯನ್ ಕ್ಲೋಡಿಯಾಗೆ ಕರೆ ಮಾಡಿ, ನೀವು ಬೇಗನೆ ಹೋಗಿ ಸಿಡ್ನಿ ಮತ್ತು ಬ್ಯಾರನ್ ಮೇಲೆ ದಾಳಿ ಮಾಡಿ ಎಂದು ಆದೇಶಿಸುತ್ತಾಳೆ. ಇದರ ನಂತರ ಕ್ಲೋಡಿಯಾ ತನ್ನ ಸಂಗಾತಿಗಳೊಂದಿಗೆ ಸಿಡ್ನಿ ಮತ್ತು ಬ್ಯಾರನನ್ನು ಬೆನ್ನಟ್ಟುತ್ತಾಳೆ. ಆದರೆ ಅವರು ಸಿಡ್ನಿ ಮತ್ತು ಬ್ಯಾರನನ್ನು ಹಿಡಿಯುವ ಮೊದಲೇ ಬಿಲ್ಲಿ ಮತ್ತು ಲೀಸಾ ಅಲ್ಲಿಗೆ ಬಂದು ಸೇರುತ್ತಾರೆ. ಆದರೆ ಬ್ಯಾರನ್, ಬಿಲ್ಲಿ ಕಾರು ಚಲಾಯಿಸುತ್ತಿರುವುದನ್ನು ಕಂಡು ಅವನನ್ನು ಕಾರಿನಿಂದ ಹೊರಗೆ ಎಳೆದು ನಾಯಿಯಂತೆ ಥಳಿಸಿ ಸಿಡ್ನಿ ಮತ್ತು ಲೀಸಾರೊಂದಿಗೆ ಅಲ್ಲಿಂದ ಪರಾರಿಯಾಗಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲಿ ಲೀಸಾ ಅವನೊಂದಿಗೆ ಜಗಳವಾಡಲು ಪ್ರಾರಂಭಿಸುತ್ತಾಳೆ. ಇದರಿಂದ ಬ್ಯಾರನ್ನ ಕಾರು ನದಿಗೆ ಬಿದ್ದು ಅಂತಿಮವಾಗಿ ಅವರೆಲ್ಲರೂ ಸಿಕ್ಕಿಬೀಳುತ್ತಾರೆ. ಮತ್ತೊಂದೆಡೆ ತನ್ನ ಗೆಲುವನ್ನು ಸಂಭ್ರಮಿಸಲು ವಿವಿಯನ್ ಜೂಲಿಯಸ್ನೊಂದಿಗೆ ನಿಕಟವಾಗುತ್ತಾಳೆ. ನಂತರ ಸುದ್ದಿಯಲ್ಲಿ ಎಲ್ಲಾ ಬಿಳಿ ದ್ರವವು ಸೈಡ್ ಕೀಪರ್ಸ್ ನಾಶವಾಗಿದೆ ಎಂದು ತೋರಿಸಲಾಗುತ್ತದೆ. ಇದನ್ನು ನೋಡಿ ಸೈಡ್ ಕೀಪರ್ಸ್ನ ನಾಯಕ ಲೂಸಿಯಸ್ ತನ್ನ ಕೋಣೆಗೆ ಹೋಗಿ ಜೋರಾಗಿ ಹೇಳುತ್ತಾನೆ,
ಏಕೆಂದರೆ ಅವರ ವರ್ಷಗಳ ಶ್ರಮ ಒಂದೇ ಕ್ಷಣದಲ್ಲಿ ಬೂದಿಯಾಗಿತ್ತು. ಅಷ್ಟರಲ್ಲಿ ಬಿಲ್ಲಿ ಅಲ್ಲಿಗೆ ಬಂದು ಲೂಸಿಯಸ್ನನ್ನು ಕರೆಯುತ್ತಾನೆ. ಆದರೆ ಲೂಸಿಯಸ್ ಇಷ್ಟೆಲ್ಲ ಅನಾಹುತಕ್ಕೆ ಬಿಲ್ಲಿಯೇ ಕಾರಣ ಎಂದು ಭಾವಿಸಿ ಅವನ ಮೇಲೆ ಹಲ್ಲೆ ಮಾಡಲು ಪ್ರಾರಂಭಿಸುತ್ತಾನೆ. ಆದರೆ ಬಿಲ್ಲಿ, ನಾನು ಏನೂ ಮಾಡಿಲ್ಲ, ಇವೆಲ್ಲವನ್ನೂ ವಿವಿಯನ್ ಮತ್ತು ಬ್ಯಾರನ್ ಸೇರಿ ಮಾಡಿದ್ದಾರೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಲೂಸಿಯಸ್ ಶಾಂತನಾಗಿ ಬಿಲ್ಲಿಗೆ ಸಹಾಯ ಮಾಡಲು ಸಿದ್ಧನಾಗುತ್ತಾನೆ. ಬಿಲ್ಲಿ, ಇಲ್ಲಿಂದ ಪಾರಾಗಲು ನಾವು ಗಂಟೆಗೆ 80 ಮೀ ಗಿಂತಲೂ ಹೆಚ್ಚಿನ ವೇಗದಲ್ಲಿ ಹೋಗಬೇಕು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ತಕ್ಷಣ ಲೂಸಿಯಸ್ ತನ್ನ ಸೈಕಲ್ ಹೊರತೆಗೆದು ಬಿಲ್ಲಿಯನ್ನು ಅದರ ಮೇಲೆ ಕುಳಿತುಕೊಳ್ಳಲು ಹೇಳುತ್ತಾನೆ. ನಂತರ ಅವನು ಸೈಕಲ್ ಅನ್ನು ಅಷ್ಟು ವೇಗವಾಗಿ ತುಳಿಯುತ್ತಾನೆ ಎಂದರೆ ಅವರು ಗಂಟೆಗೆ 80 ಮೀ ಗಿಂತಲೂ ಹೆಚ್ಚಿನ ವೇಗವನ್ನು ಪಡೆದು ಆ ಅದೃಶ್ಯ ಗೋಡೆಯನ್ನು ಭೇದಿಸಿಕೊಂಡು ಹೊರಬರುತ್ತಾರೆ. ಇನ್ನೊಂದು ಕಡೆ ಲೀಸಾ ಮತ್ತು ಅವಳ ಸಂಗಾತಿಗಳನ್ನು ಹಿಡಿದು ಅವರ ಎಲ್ಲಾ ಸೋಷಿಯಲ್ ಪಾಯಿಂಟ್ಸ್ ಅನ್ನು 0ಗೆ ಇಳಿಸಲಾಗುತ್ತದೆ. ನಂತರ ಅವರನ್ನು ಟೂ ಹಾಕ್ಸ್ನ ಅತ್ಯಂತ ಕೊಳಕಾದ ಜಾಗಕ್ಕೆ ಕಳುಹಿಸಿ ಅಲ್ಲಿನ ಕಸವನ್ನು ಸ್ವಚ್ಛಗೊಳಿಸುವ ಶಿಕ್ಷೆ ನೀಡಲಾಗುತ್ತದೆ. ಮರುದಿನ ಬಿಲ್ಲಿ ಮತ್ತು ಲೂಸಿಯಸ್ ಬಿಲ್ಲಿಯ ತಾತನ ಬಳಿ ಹೋಗುತ್ತಾರೆ. ಅಲ್ಲಿ ಅವರನ್ನು ನೋಡಿ ತಾತನಿಗೆ ಆಶ್ಚರ್ಯವಾಗುತ್ತದೆ. ಆದರೆ ಲೂಸಿಯಸ್ ಅಲ್ಲಿಗೆ ಬಂದು ಬಹಳ ಸಂತೋಷವಾಗಿರುತ್ತಾನೆ. ಬಿಲ್ಲಿಗೆ ಲೀಸಾ ಮತ್ತು ಉಳಿದವರ ಬಗ್ಗೆ ಚಿಂತೆಯಾಗುತ್ತಿರುತ್ತದೆ. ಆದ್ದರಿಂದ ಅವನು ಲೂಸಿಯಸ್ ಬಳಿ ಲೀಸಾ ಮತ್ತು ಉಳಿದವರನ್ನು ಎಲ್ಲಿಗೆ ಕರೆದೊಯ್ಯಲಾಗಿದೆ ಎಂದು ಕಂಡುಹಿಡಿ ಎಂದು ಕೇಳುತ್ತಾನೆ. ಲೂಸಿಯಸ್ ತನ್ನ ಸ್ನೇಹಿತನೊಬ್ಬನಿಗೆ ಕರೆ ಮಾಡಿ ವಿಚಾರಿಸಿದಾಗ ಲೀಸಾ ಮತ್ತು ಇತರ ಎಲ್ಲರ ಪಾಯಿಂಟ್ಸ್ ಅನ್ನು 0ಗೆ ಇಳಿಸಲಾಗಿದ್ದು ಅವರಿಗೆ ಕಸ ಸ್ವಚ್ಛಗೊಳಿಸುವ ಶಿಕ್ಷೆ ನೀಡಲಾಗಿದೆ ಎಂಬ ವಿಷಯ ತಿಳಿಯುತ್ತದೆ. ಈಗ ಬಿಲ್ಲಿ ಅವರನ್ನು ರಕ್ಷಿಸುವ ಮಾರ್ಗವನ್ನು ಹುಡುಕಲು ತನ್ನ ತಾತನ ಬಳಿ ಹೋಗುತ್ತಾನೆ. ಅಲ್ಲಿ ಅವನು ಅವರ ಕಾಲೇಜು ದಿನಗಳ ಫೋಟೋವನ್ನು ನೋಡಿ ಬೆರಗಾಗುತ್ತಾನೆ, ಏಕೆಂದರೆ ಆ ಫೋಟೋದಲ್ಲಿ ಓನ್ಯಾ ಕೂಡ ಇರುತ್ತಾಳೆ. ನಂತರ ಓನ್ಯಾ ಜೀವಂತವಾಗಿದ್ದಾಳೆ ಎಂದು ತಿಳಿದ ತಾತನಿಗೆ ಇದನ್ನು ಕೇಳಿ ತಾತ ಬಹಳ ಸಂತೋಷ ಪಡುತ್ತಾರೆ. ನಂತರ ಅವರು ಹೈಟೆಕ್ ಲ್ಯಾಪ್ಟಾಪ್ ತಂದು ಓನ್ಯಾ ಮತ್ತು ಇತರರಿದ್ದ ಜಾಗವನ್ನು ಪತ್ತೆ ಹಚ್ಚುತ್ತಾರೆ. ಮತ್ತೊಂದೆಡೆ ಓನ್ಯಾ ಮತ್ತು ಉಳಿದವರನ್ನು ಸೇಬಿನ ತೋಟವೊಂದಕ್ಕೆ ಕರೆದೊಯ್ದು ಅಲ್ಲಿ ಕೆಲಸ ಮಾಡಲು ಹೇಳಲಾಗುತ್ತದೆ. ಆಗ ವಿವಿಯನ್ ಜೂಲಿಯಸ್ನೊಂದಿಗೆ ಅಲ್ಲಿಗೆ ಬಂದು, ಇಂದಿನಿಂದ ನೀವು ಇಲ್ಲಿ ನನ್ನ ಸೇವಕರಂತೆ ಕೆಲಸ ಮಾಡಬೇಕು ಎಂದು ಹೇಳುತ್ತಾಳೆ. ಇನ್ನೊಂದೆಡೆ ಬಿಲ್ಲಿಯ ತಾತ ಓನ್ಯಾ ಎಲ್ಲಿದ್ದಾಳೆ ಎಂದು ಪತ್ತೆ ಹಚ್ಚುತ್ತಾರೆ. ಆದರೆ ಅಲ್ಲಿಗೆ ತಲುಪಿದಾಗ ಅವರಿಗೆ ಯಾರೂ ಕಾಣಿಸುವುದಿಲ್ಲ. ಆದರೆ ಬಿಲ್ಲಿ ಮುಂದೆ ಕೈಯಾಡಿಸಿದಾಗ ಅವರು ಟೂ ಹಿಲ್ಸ್ನ ಒಳಗೆ ಪ್ರವೇಶಿಸುವ ಆ ಅದೃಶ್ಯ ಗೋಡೆಯ ಹತ್ತಿರ ಬಂದಿರುವುದು ಅವರಿಗೆ ತಿಳಿಯುತ್ತದೆ. ಆದರೆ ಅದರೊಳಗೆ ಹೇಗೆ ಪ್ರವೇಶಿಸಬೇಕೆಂದು ಅವರಿಗೆ ಯಾವುದೇ ಸುಳಿವು ಇರುವುದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಕೆಲವು ಜನರು ಬರುತ್ತಾರೆ. ಅವರನ್ನು ನೋಡಿ ಬಿಲ್ಲಿ ಮತ್ತು ಅವನ ಸಂಗಾತಿಗಳು ಅಡಗಿಕೊಳ್ಳುತ್ತಾರೆ. ನಂತರ ಆ ಜನರು ಕ್ಲೋಡಿಯಾಗೆ ಫೋನ್ ಮಾಡಿ ಒಳಗಡೆ ಬರಲು ಗೇಟ್ ತೆರೆಯಲು ಹೇಳುತ್ತಾರೆ. ಇದನ್ನು ನೋಡಿ ಬಿಲ್ಲಿ ಮತ್ತು ಅವನ ಸಂಗಾತಿಗಳು ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಅವರು ಒಳಗಡೆ ಹೋಗಲು ಯೋಜನೆ ರೂಪಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಆ ಜನರು ಹೊರಗೆ ಬಂದಾಗ ಬಿಲ್ಲಿ ಬಟ್ಟೆಯಿಲ್ಲದೆ ಅವರ ಮುಂದೆ ಹುಚ್ಚಾಟವಾಡಲು ಪ್ರಾರಂಭಿಸುತ್ತಾನೆ. ಇದರಿಂದಾಗಿ ಅವರು ಅವನನ್ನು ಹಿಡಿದು ಕ್ಲೋಡಿಯಾ ಬಳಿ ಕರೆದೊಯ್ಯುತ್ತಾರೆ. ಕ್ಲೋಡಿಯಾ ವಿವಿಯನ್ನ ಗೆಳತಿಯಾಗಿದ್ದು ಅವಳು ಬಿಲ್ಲಿಯೊಂದಿಗೆ ನಾಯಿಯಂತೆ ವರ್ತಿಸುತ್ತಾಳೆ. ಅವಳು ತನ್ನ ಆಳುಗಳಿಗೆ ಬೇಗ ಹೋಗಿ ಈ ಮನುಷ್ಯನಿಗೆ ನಾಯಿಯ ಮಾಸ್ಕ್ ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ. ನಂತರ ಅವಳು ಬಿಲ್ಲಿಯನ್ನು ಮತ್ತು ತನ್ನ ಇತರ ಮಾನವ ನಾಯಿಗಳನ್ನು ಕರೆದುಕೊಂಡು ಆ ಸೇಬಿನ ತೋಟಕ್ಕೆ ಹೋಗುತ್ತಾಳೆ. ಆದರೆ ಈ ಮಧ್ಯೆ ಹೇಗೋ ಬಿಲ್ಲಿ ಲೀಸಾನನ್ನು ಭೇಟಿಯಾಗುತ್ತಾನೆ. ಅವನು ಲೂಸಿಯಸ್ ಕೊಟ್ಟಿದ್ದ ಉಂಗುರವನ್ನು ಲೀಸಾಗೆ ನೀಡಿ, ಇದರ ಸಹಾಯದಿಂದ ವಿವಿಯನ್ನ ಎಲ್ಲಾ ತಪ್ಪು ಕೆಲಸಗಳನ್ನು ರೆಕಾರ್ಡ್ ಮಾಡಿಕೋ, ಇದರಿಂದ ನಾವು ಆ ವಿಡಿಯೋವನ್ನು ಟೂ ಹಿಲ್ಸ್ನ ಜನರಿಗೆ ತೋರಿಸಬಹುದು ಎಂದು ಹೇಳುತ್ತಾನೆ. ಇದರ ನಂತರ ವಿವಿಯನ್ನ ತಪ್ಪು ಕೃತ್ಯಗಳನ್ನು ರೆಕಾರ್ಡ್ ಮಾಡಲು ಲೀಸಾ ಅವಳ ಡೇರೆಗೆ ಹೋಗುತ್ತಾಳೆ. ಆಗ ಜೂಲಿಯಸ್ ಲೀಸಾನ ದೇಹದ ಮೇಲಿರುವ ಹಚ್ಚೆಯನ್ನು ನೋಡಿ ಬಿಲ್ಲಿಯನ್ನು ಗುರುತಿಸುತ್ತಾನೆ ಮತ್ತು ಅವನ ಮಾಸ್ಕ್ ತೆಗೆದು ಎಲ್ಲರ ಮುಂದೆ ಅವನ ಬಣ್ಣ ಬಯಲು ಮಾಡುತ್ತಾನೆ. ಬಿಲ್ಲಿಯನ್ನು ನೋಡಿ ವಿವಿಯನ್ ಆಘಾತಕ್ಕೊಳಗಾಗುತ್ತಾಳೆ, ಏಕೆಂದರೆ ಸ್ವಲ್ಪ ಸಮಯದ ಹಿಂದೆ ಅವಳು ಅವನೊಂದಿಗೆ ನಿಕಟವಾಗಿರಲು ಬಯಸಿದ್ದಳು. ಬಿಲ್ಲಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ, ಆದರೆ ಆಕಸ್ಮಿಕವಾಗಿ ಒಂದು ಪರದೆಯನ್ನು ಕೆಳಗೆ ಬೀಳಿಸುತ್ತಾನೆ. ಅದರ ಹಿಂದೆ ಲೀಸಾ ಅಡಗಿಕೊಂಡು ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಿದ್ದಳು. ಆಗ ವಿವಿಯನ್ ಬೇಗ ಇವರೆಲ್ಲರನ್ನೂ ಹಿಡಿಯಿರಿ ಎಂದು ಆದೇಶಿಸುತ್ತಾಳೆ. ಮುಂದೆ ಎಲ್ಲರನ್ನೂ ಬಂಧಿಸಲಾಗುತ್ತದೆ ಮತ್ತು ನಂತರ ವಿವಿಯನ್ ಎಲ್ಲರನ್ನೂ ಕೆಮಿಕಲ್ ಎಂಬ ಜಾಗಕ್ಕೆ ಕೊಂಡೊಯ್ಯಲು ಆದೇಶಿಸುತ್ತಾಳೆ. ವಾಸ್ತವವಾಗಿ ಕೆಮಿಕಲ್ ಎಂದರೆ ಕೈದಿಗಳನ್ನು ಯಾರನ್ನೂ ಭೇಟಿಯಾಗಲು ಬಿಡದ ಒಂದು ಕಠಿಣ ಜಾಗವಾಗಿದೆ. ಮುಂದೆ ಕ್ಲೋಡಿಯಾ ಲೀಸಾಳ ಬಳಿಯಿದ್ದ ಉಂಗುರವನ್ನು ಪರಿಶೀಲಿಸುತ್ತಾಳೆ. ಲೀಸಾ ವಿವಿಯನ್ನ ಎಲ್ಲಾ ರೆಕಾರ್ಡಿಂಗ್ಗಳನ್ನು ಟೂ ಹಾಕ್ಸ್ನ ಜನರಿಗೆ ಕಳುಹಿಸಿದ್ದಾಳೆ ಎಂದು ಅವಳಿಗೆ ಆಗ ತಿಳಿಯುತ್ತದೆ. ಕ್ಲೋಡಿಯಾ ಈ ವಿಷಯವನ್ನು ವಿವಿಯನ್ಗೆ ತಿಳಿಸಿದಾಗ, ನಾವು ಎಲ್ಲಾ ಸಾಕ್ಷ್ಯಗಳನ್ನು ನಾಶ ಮಾಡಬೇಕು ಮತ್ತು ಈ ಸಂಪೂರ್ಣ ಸೇಬಿನ ತೋಟವನ್ನು ಬೇಗನೆ ಸುಟ್ಟು ಹಾಕಬೇಕು ಎಂದು ವಿವಿಯನ್ ಹೇಳುತ್ತಾಳೆ. ನಂತರ ಲೀಸಾನನ್ನು ಅಲ್ಲೇ ಬಿಟ್ಟು ವಿವಿಯನ್ ಅಲ್ಲಿಂದ ಹೊರಟು ಹೋಗುತ್ತಾಳೆ.
ಇನ್ನೊಂದೆಡೆ ಬ್ಯಾರನ್ ಹೇಗೋ ಆ ಸೇಬಿನ ತೋಟದಿಂದ ತಪ್ಪಿಸಿಕೊಂಡು ಕಸದ ಲಾರಿಯೊಂದರಲ್ಲಿ ಹೋಗಿ ಅಡಗಿಕೊಳ್ಳುತ್ತಾನೆ. ಅತ್ತ ಟೂ ಹಿಲ್ಸ್ನಲ್ಲಿ ವಿವಿಯನ್ನ ಎಲ್ಲಾ ಫೋಟೋಗಳು ಮತ್ತು ವಿಡಿಯೋಗಳು ತಾನ್ಯಾಳ ಕೈ ಸೇರುತ್ತವೆ. ಅವಳು ಎಲ್ಲರಿಗೂ ಅದನ್ನು ತೋರಿಸುತ್ತಾ, ನಮ್ಮ ನಗರದ ಜವಾಬ್ದಾರಿಯನ್ನು ನಾವು ಬಹುಶಃ ತಪ್ಪು ಕೈಗಳಿಗೆ ಒಪ್ಪಿಸಿದ್ದೇವೆ ಅನಿಸುತ್ತದೆ ಎಂದು ಹೇಳುತ್ತಾಳೆ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬರುವ ವಿವಿಯನ್, ಈ ಎಲ್ಲಾ ಫೋಟೋಗಳು ಮತ್ತು ವಿಡಿಯೋಗಳು ಎಐ ಬಳಸಿ ಸೃಷ್ಟಿಸಿದ್ದಾಗಿವೆ ಎಂದು ವಾದಿಸುತ್ತಾಳೆ. ತಾನ್ಯಾ, ಇಲ್ಲ, ಇವು ಅಸಲಿಯಾದವು. ಇದನ್ನು ಸಾಬೀತುಪಡಿಸಲು ನಾನು ಸೇಬು ತಿಂದು ಪ್ರಮಾಣ ಮಾಡಲು ಸಿದ್ಧಳಿದ್ದೇನೆ ಎನ್ನುತ್ತಾಳೆ. ಅದಕ್ಕೆ ವಿವಿಯನ್, ಹಾಗಾದರೆ ನಾನು ಸೇಬು ತಿಂದು ಪ್ರಮಾಣ ಮಾಡುತ್ತೇನೆ ಎಂದು ಸವಾಲು ಹಾಕುತ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಅವರ ನಾಯಕಿ ಬರುತ್ತಾಳೆ. ಅವಳು ತನ್ನ ಕೈಯಲ್ಲಿದ್ದ ಸೇಬನ್ನು ತಾನ್ಯಾಗೆ ನೀಡುತ್ತಾಳೆ. ತಾನ್ಯಾ ಅದನ್ನು ತಿಂದು ಇವೆಲ್ಲವೂ ನಿಜ ಎಂದು ಪ್ರಮಾಣ ಮಾಡುತ್ತಾಳೆ. ಆದರೆ ನಂತರ ವಿವಿಯನ್ ಕೂಡ ಪ್ರಮಾಣ ಮಾಡಿ ಇವೆಲ್ಲವೂ ನಕಲಿ ಎಂದು ಹೇಳುತ್ತಾಳೆ. ಸತ್ಯಾಸತ್ಯತೆಯನ್ನು ತಿಳಿಯಲು ನಾಯಕಿ, ಸತ್ಯ ಹೊರಬರುವವರೆಗೆ ನಾನು ಕೆಲವು ದಿನಗಳ ಕಾಲ ಟೂ ಹಿಲ್ಸ್ನಲ್ಲೇ ಇರುತ್ತೇನೆ, ಇದರಿಂದ ಅಪರಾಧಿಗೆ ನಾನೇ ಸ್ವತಃ ಶಿಕ್ಷೆ ನೀಡಬಹುದು ಎಂದು ಹೇಳುತ್ತಾಳೆ. ಮತ್ತೊಂದೆಡೆ ಬಿಲ್ಲಿಯ ತಾತ ಲೂಸಿಯಸ್ನಿಗೆ ಹೋರಾಟದ ತಂತ್ರಗಳನ್ನು ಕಲಿಸಿಕೊಡುತ್ತಿರುತ್ತಾರೆ. ಆಗ ಅಲ್ಲಿಗೆ ಬ್ಯಾರನ್ ಕೂಡ ಬಂದು, ನಾನು ನಿಮ್ಮೊಂದಿಗೆ ಸೇರಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಅತ್ತ ತೋಟದಲ್ಲಿ ಓನ್ಯಾ ಲೀಸಾಗೆ ಹುಡುಗರನ್ನು ಹೇಗೆ ತಮ್ಮ ಬಲೆಗೆ ಕೆಡವಿಕೊಳ್ಳಬೇಕು ಮತ್ತು ಕೆಲಸ ಸಾಧಿಸಿಕೊಳ್ಳಲು ಅವರನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ಕಲಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ನಾಯಕಿ ಮತ್ತು ಅವಳ ಸಂಗಾತಿಗಳು ವಿವಿಯನ್ನ ಮನೆಗೆ ತಲುಪಿ ವಿಚಾರಣೆ ನಡೆಸುತ್ತಾರೆ. ಅವರು ಇನ್ನೊಂದು ಕೋಣೆಯಲ್ಲಿ ಕ್ಲೋಡಿಯಾಳನ್ನು ವಿಚಾರಣೆ ನಡೆಸುತ್ತಿರುವಾಗ ವಿವಿಯನ್ ತನ್ನ ಅಕ್ರಮವಾಗಿ ಖರೀದಿಸಿದ ಎಲ್ಲಾ ವಸ್ತುಗಳನ್ನು ನಾಶ ಮಾಡುತ್ತಾಳೆ. ಇದರಿಂದ ಯಾರಿಗೂ ಅವಳ ಮೇಲೆ ಅನುಮಾನ ಬರದಂತೆ ನೋಡಿಕೊಳ್ಳುತ್ತಾಳೆ. ಅತ್ತ ಓನ್ಯಾಳ ಮಾತಿನಂತೆ ಲೀಸಾ ಜೂಲಿಯಸ್ನನ್ನು ಮರುಳು ಮಾಡಲು ಪ್ರಯತ್ನಿಸುತ್ತಾಳೆ. ಲೀಸಾಳ ಇಂತಹ ವರ್ತನೆಯನ್ನು ನೋಡಿ ಜೂಲಿಯಸ್ ಅವಳನ್ನು ತನ್ನ ಡೇರೆಗೆ ಕರೆದೊಯ್ಯುತ್ತಾನೆ. ಒಳಗೆ ಹೋದ ತಕ್ಷಣ ಲೀಸಾ ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸುತ್ತಾಳೆ. ಆದರೆ ಜೂಲಿಯಸ್ ಅವಳನ್ನು ತಡೆದು, ಇದೆಲ್ಲದರಿಂದ ಈಗ ಯಾವುದೇ ಪ್ರಯೋಜನವಿಲ್ಲ, ಏಕೆಂದರೆ ಕೆಲವೇ ದಿನಗಳಲ್ಲಿ ನಿನ್ನನ್ನು ಜೀವಂತವಾಗಿ ಸುಡಲಾಗುತ್ತದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಬೆದರಿದ ಲೀಸಾ, ನಾವು ಇದರಿಂದ ಹೇಗೆ ಪಾರಾಗಬಹುದು ಎಂದು ಕೇಳುತ್ತಾಳೆ. ಜೂಲಿಯಸ್ ಏನಾದರೂ ಹೇಳುವಷ್ಟರಲ್ಲಿ ಬಿಲ್ಲಿ ಹಿಂದಿನಿಂದ ಬಂದು ಜೂಲಿಯಸ್ನ ತಲೆಗೆ ಹೊಡೆದು ಅವನನ್ನು ಪ್ರಜ್ಞಾಹೀನನನ್ನಾಗಿ ಮಾಡುತ್ತಾನೆ. ಅದರ ಶಬ್ದ ಕೇಳಿ ಹೊರಗೆ ಕಾವಲು ಕಾಯುತ್ತಿದ್ದ ಜೂಲಿಯಸ್ನ ಸಹಚರರು ಒಳಗೆ ಬಂದು ಅವರಿಬ್ಬರನ್ನು ಹಿಡಿದುಕೊಳ್ಳುತ್ತಾರೆ. ಆದರೆ ಅಷ್ಟರಲ್ಲಿ ಬ್ಯಾರನ್ ಮತ್ತು ಬಿಲ್ಲಿಯ ತಾತ ಅಲ್ಲಿಗೆ ಬಂದು ಅವರ ಮೇಲೆ ಬಂದೂಕು ಗುರಿಯಿಡುತ್ತಾರೆ. ಆಗ ಅವರ ನಾಯಕ ಬ್ಯಾರನ್ಗೆ, ನಮ್ಮನ್ನು ಮೂರ್ಖರನ್ನಾಗಿಸಬೇಡ, ನಿನ್ನ ಬಂದೂಕು ಖಾಲಿ ಇದೆ ಎಂದು ನನಗೆ ಗೊತ್ತು ಎಂದು ಸವಾಲು ಹಾಕುತ್ತಾನೆ. ಆದರೆ ಬ್ಯಾರನ್ ತಕ್ಷಣ ಅವನ ಕಾಲಿಗೆ ಗುಂಡು ಹಾರಿಸುತ್ತಿದ್ದಂತೆ ಬ್ಯಾರನ್ ಸುಳ್ಳು ಹೇಳುತ್ತಿಲ್ಲ ಎಂಬುದು ಅವನಿಗೆ ಮನವರಿಕೆಯಾಗುತ್ತದೆ. ನಂತರ ಬ್ಯಾರನ್ ಸಿಡ್ನಿಯ ಬಳಿ, ಬಿಲ್ಲಿ ಲೀಸಾಳ ಬಳಿ ಮತ್ತು ಬಿಲ್ಲಿಯ ತಾತ ಓನ್ಯಾಳ ಬಳಿ ಹೋಗುತ್ತಾರೆ. ಅಂದರೆ ಎಲ್ಲರೂ ತಮ್ಮ ತಮ್ಮ ಪ್ರಿಯತಮರನ್ನು ಭೇಟಿಯಾಗುತ್ತಾರೆ. ಮುಂದಿನ ದೃಶ್ಯದಲ್ಲಿ ವಿವಿಯನ್ ನಗರದ ನಾಯಕಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿರುವಂತೆ ತೋರಿಸಲಾಗುತ್ತದೆ. ಆದರೆ ಅಷ್ಟರಲ್ಲಿ ವಿವಿಯನ್ ಕೇವಲ ಕನಸು ಕಾಣುತ್ತಿದ್ದಳು ಎಂಬುದು ತಿಳಿಯುತ್ತದೆ. ವಾಸ್ತವವಾಗಿ ನಾಯಕಿಗೆ ವಿವಿಯನ್ನ ಎಲ್ಲಾ ತಪ್ಪು ಕೃತ್ಯಗಳ ಬಗ್ಗೆ ತಿಳಿದು ಬಂದಿತ್ತು. ಆದ್ದರಿಂದ ವಿವಿಯನ್ನಿಗೆ ಶಿಕ್ಷೆ ನೀಡಲು ಬಿಲ್ಲಿಯನ್ನು ಇಟ್ಟಿದ್ದ ಅದೇ ಕತ್ತಲೆಯ ಕೋಣೆಯಲ್ಲಿ ಆಕೆಯನ್ನು ಬಂಧಿಸಲಾಗುತ್ತದೆ. ಮುಂದೆ ನಗರದ ಹೊಸ ನಾಯಕಿಯಾಗಿ ಸಿಡ್ನಿಯನ್ನು ನೇಮಿಸಲಾಗುತ್ತದೆ. ಅವಳು ಎಲ್ಲರ ಮುಂದೆ ಪ್ರಮಾಣವಚನ ಸ್ವೀಕರಿಸುತ್ತಾ, ಟೂ ಹಿಲ್ಸ್ ಅನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ನಾನು ಸಂಪೂರ್ಣ ಪ್ರಯತ್ನಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಅದೇ ಸಮಯದಲ್ಲಿ ಇನ್ನು ಮುಂದೆ ಬಸ್ತಿಯ ಜನರು ಎಂದಿಗೂ ಟೂ ಹಿಲ್ಸ್ಗೆ ಬರಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಬಹಳ ಕೀಳು ಮಟ್ಟದವರು ಮತ್ತು ಜೀವನದ ಕ್ರಮಗಳ ಬಗ್ಗೆ ಅವರಿಗೆ ಏನೂ ತಿಳಿದಿಲ್ಲ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಲೀಸಾ ನಿರಾಶಳಾಗುತ್ತಾಳೆ, ಏಕೆಂದರೆ ಈಗ ಬಿಲ್ಲಿ ತನ್ನ ಸಂಗಾತಿಗಳೊಂದಿಗೆ ತನ್ನ ಬಸ್ತಿಗೆ ಮರಳಬೇಕಾಗುತ್ತದೆ. ಆದರೆ ಅಷ್ಟರಲ್ಲಿ ಲೀಸಾಗೆ ತಾನು ಗರ್ಭಿಣಿ ಎಂಬ ವಿಷಯ ತಿಳಿಯುತ್ತದೆ ಮತ್ತು ಅವಳ ಮಗುವಿನ ತಂದೆ ಬೇರೆ ಯಾರೂ ಅಲ್ಲ, ಬಿಲ್ಲಿಯೇ ಎಂಬುದು ಖಚಿತವಾಗುತ್ತದೆ. ಅಂದರೆ ಬಿಲ್ಲಿ ಈಗ ಶಾಶ್ವತವಾಗಿ ಇಲ್ಲೇ ಇರಬೇಕಾಗುತ್ತದೆ. ಮತ್ತು ಸ್ನೇಹಿತರೆ, ಇದರೊಂದಿಗೆ ಈ ಸೀಸನ್ ಇಲ್ಲಿಗೆ ಮುಕ್ತಾಯವಾಗುತ್ತದೆ.